ಕಾಂಗ್ರೆಸ್ ಪಾಳ್ಯಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಕಗ್ಗಂಟಾಗ್ತಾ ಇದೆ. ಕೋಲಾರ ಅಂತ ಬಂದರೆ ಮುನಿಯಪ್ಪ ಅವರು ಕಗ್ಗಂಟು, ಚಿಕ್ಕಬಳ್ಳಾಪುರ ಅಂತ ಬಂದರೆ ವೀರಪ್ಪ ಮೊಯ್ಲಿ ಕಗ್ಗಂಟು. ವೀರಪ್ಪ ಮೊಯ್ಲಿ ಕೂಡ ಬಡಪಟ್ಟಿಗೆ ಅದನ್ನು ಬಿಟ್ಕೊಡುವಂಥ ರಾಜಕಾರಣಿ ಅಲ್ಲ, ಮುನಿಯಪ್ಪ ಕೂಡ ಬಡಪಟ್ಟಿಗೆ ಬಿಟ್ಕೊಡುವಂಥ ರಾಜಕಾರಣಿ ಅಲ್ಲ. ಜಿದ್ದಾಜಿದ್ದಿನ ಚಿಕ್ಕಬಳ್ಳಾಪುರ ಅಖಾಡದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡೋದು ಯಾರಿಗೆ? 80 ವರ್ಷ ವಯಸ್ಸಿನ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಈಗ ಸಿಗುತ್ತಾ? ಯಂಗ್ ಲೀಡರ್ ರಕ್ಷಾ ರಾಮಯ್ಯ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡುತ್ತಾ? ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಬ್ಬರು ಬಂಡಾಯ ಹೇಳಬಹುದು. ಒಂದು ವೇಳೆ ಮೊಯ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ ರಕ್ಷಾ ರಾಮಯ್ಯ ಅವರು ಬಂಡಾಯ ಹೇಳ್ತಾರೆ. ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟರೆ ಮೊಯ್ಲಿ ಅವರು ಕೂಡ ಸುಮ್ಮನೆ ಇರಲ್ಲ. ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ವೀರಪ್ಪ ಮೊಯ್ಲಿ ಹಠ ಹಿಡಿದು ಕೂತಿದ್ದಾರೆ. ಈ ಕಡೆ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಈಗಲ್ಲ, ಬಹಳ ದಿನಗಳಿಂದನೂ ಕೂಡ ಜನ ಅವ್ರ ಕಡೆ ಒಂದು ಕೂಗು ಹಾಕ್ತಾ ಇದ್ದಾರೆ. ಒಂದು ವೇಳೆ ರಕ್ಷಾ ರಾಮಯ್ಯಗೆ ಟಿಕೆಟ್ ಏನಾದರೂ ಕೊಟ್ಟರೆ ಕಾಂಗ್ರೆಸ್ ಆಗ ಒಂದು ಸಂಕಷ್ಟವನ್ನು ಎದುರಿಸಬಹುದಾಗುತ್ತೆ. ಟಿಕೆಟ್ ಸಿಗದೇ ಇದ್ದರೆ ವೀರಪ್ಪ ಮೊಯ್ಲಿ ಬಂಡಾಯ ಏಳಬಹುದು. ಈ ರೀತಿಯಲ್ಲಿ ನಾವು ನೋಡಿಕೊಂಡಾಗ ಚಿಕ್ಕಬಳ್ಳಾಪುರ ಕೂಡ ಕೋಲಾರದ ರೀತಿಯೇ ಒಂದು ಕಗ್ಗಂಟು ಅಂತ ಹೇಳ್ಬೋದು. ಹಿಡಿಸ್ಕೊಳ್ಳಿಕ್ಕೆ ಇದೀಗ ಸುರೇಶ್ ಬಾಬು ಇದ್ದಾರೆ. ಸುರೇಶ್ ಬಾಬು, ಯಾವ ರೀತಿಯಲ್ಲಿ ನಡೀತಾ ಇದೆ ಇದು? 80 ವರ್ಷ ವಯಸ್ಸು ಆಯಿತು, ರಿಟೈರ್ಮೆಂಟ್ ಇಲ್ದಿರೋ ಪ್ರೊಫೆಷನ್ ಅಂದರೆ ರಾಜಕಾರಣನೇ ಇರಬೇಕು. 80ಕ್ಕೂ ನಿಂತ್ಕೊಳ್ಬಹುದು, 90ಕ್ಕೂ ನಿಂತ್ಕೊಳ್ಬಹುದು, 100 ವರ್ಷ ಆದರೂ ನಿಂತ್ಕೊಳ್ಬಹುದು. ಆದರೆ ವೀರಪ್ಪ ಮೊಯ್ಲಿ ಅವರ ವಾದ ಏನು? ರಕ್ಷಾ ರಾಮಯ್ಯ ಅವರ ಒಂದು ರೀತಿಯಲ್ಲಿ ಅವರ ಕೋರಿಕೆ ಏನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಅಂತ? ರಮಕಾಂತ್, ಮುಖ್ಯವಾಗಿ ನೀವು ಹೇಳಿದಂಗೆ 80 ಚಿಲ್ಲರೆ ಆಗಿದೆ, ಅಂದ್ರೆ 80+ ಆಗಿದೆ. ಕೆಲವರು 75ಕ್ಕೆ ರಾಜಕೀಯ ನಿವೃತ್ತಿ ಆಗ್ಬೇಕು, 75 ಆದ್ಮೇಲೆ ಟಿಕೆಟ್ ಕೊಡಲ್ಲ ಅಂತೇಳಿ ಬಿಜೆಪಿ ಪಕ್ಷದಲ್ಲಿ ಆ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಈ ಮಾತು ಕಾಂಗ್ರೆಸ್ ಅಲ್ಲಿ ಎಷ್ಟು ಮಟ್ಟಿಗೆ ಅನ್ವಯ ಆಗುತ್ತೆ ಅನ್ನೋದು ಈಗ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಈ 80+ ಪ್ರಾಯದ ವೀರಪ್ಪ ಮೊಯ್ಲಿ ಮತ್ತು 30+ ಪ್ರಾಯದ ರಕ್ಷಾ ರಾಮಯ್ಯ ನಡುವೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆದಿದೆ. ಈ ಪೈಪೋಟಿಯ ನಡುವೆಯೂ ಗೌರಿಬಿದನೂರಿನ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ಸಹ ಈಗ ನಾನು ಕಣದಲ್ಲಿದ್ದೀನಿ, ನೀವು ಕೊಡೋದಾದ್ರೆ ನನ್ಗೆ ಕೊಡಿ. ವೀರಪ್ಪ ಮೊಯ್ಲಿ ಅವರು ಸ್ಥಳೀಯರಲ್ಲ, ರಕ್ಷಾ ರಾಮಯ್ಯ ಅವರು ಸ್ಥಳೀಯರಲ್ಲ, ನಾನು ಸ್ಥಳೀಯ. ಗೌರಿಬಿದನೂರಲ್ಲಿ ಸತತವಾಗಿ 3-4 ಸಲ ನಾನು ಚುನಾವಣೆ ನಿಂತು ಗೆದ್ಕೊಂಡು ಬಂದಿದ್ದೀನಿ, ನನಗ್ ಕೊಡಿ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಮುಖ್ಯವಾಗಿ ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯ 80+ ಮತ್ತು 30+ ನಡುವೆ ಈಗ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆದಿರ್ತಕ್ಕಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಲಿಜ ಸಮುದಾಯ, ಬಾಗೇಪಲ್ಲಿ, ಆಮೇಲೆ ಗುಡಿಬಂಡೆ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಸಹ ದೊಡ್ಡ ಮಟ್ಟದ ಸಂಖ್ಯೆಯಿದೆ. ಈ ಎಲ್ಲಾ ಲೆಕ್ಕಾಚಾರಗಳು ಇಟ್ಕೊಂಡು MS ರಾಮಯ್ಯ ಫ್ಯಾಮಿಲಿಯ ಸೀತಾರಾಮರವರ ಮಗನಾಗಿರ್ತಕ್ಕಂಥ ರಕ್ಷಾ ರಾಮಯ್ಯಗೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಕಳೆದ 1 ವರ್ಷದಿಂದ ರಕ್ಷಾ ರಾಮಯ್ಯ ನಾನು ಸಕ್ರಿಯವಾಗಿ ಇದೀನಿ ಅನ್ನೋದನ್ನ ತೋರ್ಪಡಿಸ್ಕೊಳ್ತಾ ಯುವಕರನ್ನ, ಮುಖ್ಯವಾಗಿ 20+ ಮತ್ತು 30+ ಈ ಯುವಕರನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅವರು ಚುನಾವಣಾ ಪ್ರಚಾರಗಳನ್ನ, ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ತಿರಂಗಾ ಯಾತ್ರೆ, ಆಮೇಲೆ ಉದ್ಯೋಗ ಮೇಳ, ಆಮೇಲೆ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಯಂಗ್ಸ್ಟರ್ಸ್ ಏನಿದ್ದಾರೆ, ಯಂಗ್ಸ್ಟರ್ಸ್ ನ ಈಗಾಗಲೇ ಅನೇಕ ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡು ತಾಲೂಕಿಗೆ, ಜಿಲ್ಲೆಗಳಿಗೆ ಮಾಡ್ಕೊಂಡು ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಈಗ ಈ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು, ನಾನು ಈಗ ಚುನಾವಣಾ ಸಮೀಕ್ಷೆಗಳೆಲ್ಲ ನನ್ನ ಪರವಾಗಿದೆ, ಕೊಡೋದಾದ್ರೆ ನೀವು ನನಗೆ ಕೊಡ್ಲೇಬೇಕು, ಇಲ್ಲೇ ಹೋದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಿರ್ಧಾರ ತಗೊಂಡು ನಾನು ನನ್ನ ಜೀವಕ್ಕೆ ಏನಾದ್ರೂ ತೊಂದರೆ ಆಡ್ರಿ ಅನ್ನೋ ಮಟ್ಟಕ್ಕೂ ಸಹ ವೀರಪ್ಪ ಮೊಯ್ಲಿ ಮಾತಾಡಿರೋದು ಈಗ ಒಂದು ರೀತಿ ಪಾಟ್ಲಿಗೆ ಸಹ ಒಳಗಾಗ್ತಾ ಇರ್ತಕ್ಕಂಥದ್ದು. ಈ ಕೊಟ್ರೆ ಹಿರಿಯರು ಕೊಡ್ತಾರಾ ಅಥವಾ ರಕ್ಷಾ ರಾಮಯ್ಯ ಕೊಡ್ತಾರ ಅನ್ನೋ ಪ್ರಶ್ನೆ ನಡುವೆನೆ ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಕೊಡೋದಾದ್ರೆ ಸ್ಥಳೀಯರು ಕೊಡಿ, ಹೊರಗಡೆ ಯಾರಿಗೂ ಕೊಡಬೇಡಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು ಈಗ ತೀವ್ರ ಕುತೂಹಲ ಕೇಳ್ತಿದೆ. ಕಾಂಗ್ರೆಸ್ ನಾಯಕತ್ವ ಯಾರು ಕೊಡ್ತಾರೆ, ಯುವಕರು ಕೊಡ್ತಾರಾ, ಸೀನಿಯರ್ಸ್ ಕೊಡ್ತಾರಾ ಅನ್ನೋದು ಈಗ ಪ್ರಶ್ನೆಯಾಗಿ ರಮಕಾಂತ್. ಥ್ಯಾಂಕ್ ಯು ಸುರೇಶ್ ಬಾಬು.